ಹಾಯ್ ಫ್ರೆಂಡ್ಸ್, ಕುಕ್ಕಿಂಗ್ ವಿತ್ ರಮ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿ ಹಾಗೂ ರುಚಿಕರವಾದಂಥ ಪೈನಾಪಲ್ ಕೇಸರಿಬಾತ್ ರೆಸಿಪಿನ ಹೋಟೆಲ್ಗಳಲ್ಲಿ ಹಾಗೂ ಮದುವೆ ಮನೆಗಳಲ್ಲಿ ಮಾಡುವಂತಹ ಶೈಲಿನಲ್ಲಿ ತೋರಿಸ್ತಾ ಇದ್ದೀನಿ. ಪೈನಾಪಲ್ ಕೇಸರಿಬಾತ್ನ ನೀವು ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಚಿರೋಟಿ ರವೆ 1 ಕಪ್ ಹಾಗೂ 1/4 ಕಪ್ನಷ್ಟು ಸಕ್ಕರೆನ ನಾವಿಲ್ಲಿ ತಗೋಬೇಕು. ದ್ರಾಕ್ಷಿ ಒಂದು 15ರಿಂದ 20 ತಗೊಳ್ಳಿ. ಮತ್ತು ಗೋಡಂಬಿ ಕೂಡ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು, ಅದು ಕೂಡ ನಾನೊಂದು 12ರಿಂದ 15 ತೊಗೊಂಡಿದ್ದೀನಿ. ಸ್ವಲ್ಪ ಕೇಸರಿನ ನೆನೆಸ್ಕೋಬೇಕು ನೀರಲ್ಲಿ. ಮತ್ತು ಒಂದು 2 ಏಲಕ್ಕಿ ಮತ್ತು ಒಂದು 3 ಲವಂಗನ ತೊಗೋಬೇಕು. ಪೈನಾಪಲ್ 1 ಕಪ್ಪಷ್ಟು ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ತುಪ್ಪನ ತೊಗೋಬೇಕು. ರವೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು. ಮತ್ತು ಎಣ್ಣೆ ಒಂದು ಅರ್ಧ ಕಪ್ಪಷ್ಟು ತೊಗೋಬೇಕು. ಈಗ ಶುರು ಮಾಡೋಣ. ಒಂದು ಪಾತ್ರೆನ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಪಾತ್ರೆ ಬಿಸಿ ಆದ ನಂತರ ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕಾದ ನಂತರ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಸಣ್ಣ ಫ್ಲೇಮಲ್ಲೇ ಹುರ್ಕೋಬೇಕು. ಉರಿ ಏನಾದರೂ ನಾವು ಜೋರಿಟ್ವಿ ಅಂದರೆ ಸೀದೋಗುತ್ತೆ. ಆದ ಕಾರಣ ನಾವು ಸಣ್ಣಗೆ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ನಮಗೆ ಕೇಸರಿಬಾತಲ್ಲಿ. ಆದ ಕಾರಣ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಗೋಡಂಬಿ ಫ್ರೈ ಆಗಿದೆ. ಇದನ್ನೆಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡು ಗೋಡಂಬಿನ ಹುರಿದ ನಂತರ ನಾವು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಕೂಡ ಸಣ್ಣ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ, ಈಗ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ. ಪಾತ್ರೆ ಆಲ್ರೆಡಿ ಕಾದಿರೋದ್ರಿಂದ ತುಂಬ ಬೇಗನೆ ಆಗುತ್ತೆ ದ್ರಾಕ್ಷಿ. ಒಂದು 20 to 30 ಸೆಕೆಂಡ್ಸ್ ಫ್ರೈ ಮಾಡಿದ್ರೆ ಸಾಕು, ದ್ರಾಕ್ಷಿ ಫ್ರೈ ಆಗಿಬಿಡುತ್ತೆ. ನೋಡಿ, ಈಗ ಆಗಿದೆ ದ್ರಾಕ್ಷಿ. ಸೊ ಇದನ್ನು 1 ಕಪ್ಪಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ ರವೆ ಫ್ರೈ ಮಾಡೋದಕ್ಕೆ. ಈಗ ಒಂದು 3 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಯಾವುದೇ ರೀತಿಯ ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಬಳಸ್ತೀರೋ ಅದೇ ಆಯಿಲ್ನ ಒಂದು 4ರಿಂದ 5 ಚಮಚದಷ್ಟು ಹಾಕ್ಕೊಳ್ಳೋಣ ರವೆ ಹುರ್ಕೊಳ್ಳೋದಕ್ಕೆ. ನಾವು ಎಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ 1 ಕಪ್ನಷ್ಟು ರವೆನ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸಣ್ಣ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು ರವೆನ. ನೋಡಿ, ಸುತ್ತಲೂ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೋಬೇಕು ರವೆನ. ರವೆ ಚೆನ್ನಾಗಿ ಫ್ರೈ ಆದರೆ ಅದು ಉದುದ್ರವಾಗಿ ಕೇಸರಿಬಾತು ಚೆನ್ನಾಗಿ ಬರುತ್ತೆ. ಆದ ಕಾರಣ ಸುತ್ತಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ. ನಾವಿಲ್ಲಿ ಚಿರೋಟಿ ರವೆನ ಏನಕ್ಕೆ ಬಳಸ್ತೀವಿ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಕೆಲವರು ಉಪ್ಪಿಟ್ಟು ರವೆ ಅಥವಾ ಬನ್ಸಿ ರವೆಲ್ಲೂ ಮಾಡ್ತಾರೆ. ಬಟ್ ಚಿರೋಟಿ ರವೆಯಲ್ಲಿ ತುಂಬಾ ಟೇಸ್ಟಿಯಾಗುತ್ತೆ. ಹಾಗೂ ಹೋಟ್ಲಲ್ಲಿ ಮತ್ತು ಮದುವೆ ಮನೆಗಳಲ್ಲೆಲ್ಲ ಅವರು ಚಿರೋಟಿ ರವೆನೇ ಬಳಸ್ತಾರೆ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಈಗ ರವೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹೀಗೆ ಸುತ್ತಲೂ ತಿರುಗಿಸ್ಕೋಬೇಕು. ಈಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋ ರವೆನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಇದೇ ಪಾತ್ರೆಗೆ ಇನ್ನೂ 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಪೈನಾಪಲ್ನ ಫ್ರೈ ಮಾಡ್ಕೊಳ್ಳೋಣ. ಪೈನಾಪಲ್ನ ನಾವು ಸಣ್ಣಗೆ ಹೆಚ್ಕೊಂಡಿರಬೇಕು. ಆದ ಕಾರಣ ತುಪ್ಪದಲ್ಲಿ ಬೇಗ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣದಿಂದ ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಈಗ ಲೋ ಫ್ಲೇಮ್ನಲ್ಲೇ ಪೈನಾಪಲ್ನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸುತ್ತಲೂ ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗೋ ಥರ. ಒಂದು 3ರಿಂದ 4 ನಿಮಿಷ ಸಣ್ಣ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಪೈನಾಪಲ್ ಕೇಸರಿಬಾತಿಗೆ ಆದಷ್ಟು ಎಲ್ಲರೂ ಸ್ವಲ್ಪ ಫುಡ್ ಕಲರೇ ಯೂಸ್ ಮಾಡ್ತಾರೆ. ದಯವಿಟ್ಟು ನೀವು ಫುಡ್ ಕಲರ್ನ ಅವಾಯ್ಡ್ ಮಾಡಿ ಕೇಸರಿ ದಳಗಳನ್ನ ಬಳಸಿ. ನೀರಲ್ಲಿ ನೆನೆಸಿದ್ರೆ ಅದ್ರ ಕಲರ್ ತುಂಬಾ ಚೆನ್ನಾಗಿ ಕೊಡುತ್ತೆ.
ನೋಡಿ ಪೈನಾಪಲ್ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದೇ ಪಾತ್ರೆಗೆ ಪೈನಾಪಲ್ ಫ್ರೈ ಆದ ನಂತರ ರವೆ ನಾವೇನು ತೆಗೆದಿಟ್ಕೊಂಡಿದ್ವಿ ಹುರಿದು ಆ ರವೆನ ಆ್ಯಡ್ ಮಾಡ್ಕೊಳ್ಳಿ. ಈಗ ಪೈನಾಪಲ್ ಮತ್ತು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದ ನಂತರ 3 ಕಪ್ನಷ್ಟು ಬಿಸಿ ನೀರನ್ನು ಕಾಯಿಸಿ ರವೆಗೆ ಹಾಕ್ಕೋಬೇಕು. ನೋಡಿ ನೀರು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ತಿರುಗಿಸ್ಕೋಬೇಕು. ರವೆ ಮತ್ತು ಪೈನಾಪಲ್ನ ಎಲ್ಲೂ ಗಂಟುಗಳಾಗದಂತೆ ಚೆನ್ನಾಗಿ ತಿರುಗಿಸ್ಕೋಬೇಕು. ನಾವು ಸರಿಯಾಗಿ ತಿರುಗಿಸಿಲ್ಲ ಅಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಸೊ ತಿರುಗಿಸಿದ ನಂತರ ಕೇಸರಿ ನಾವೇನು ನೀರಲ್ಲಿ ನೆನೆಸಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು, ಸುತ್ತಲೂ ಸ್ಪ್ರೆಡ್ ಆಗೋ ಥರ. ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದರ ಜೊತೆ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 1/4 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಇದನ್ನು ಕೂಡ ಸುತ್ತಲೂ ಚೆನ್ನಾಗಿ ತಿರುಗಿಸ್ಕೋಬೇಕು. ನಾವು ಈ ಸ್ಟೇಜಲ್ಲಿ ಸಕ್ಕರೆನ ಆ್ಯಡ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಆಗುತ್ತೆ ಕೇಸರಿ ಬಾತು. ಈ ಸಕ್ಕರೆ ಎಲ್ಲ ಕನಕ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸ್ಕೊಬೇಕು. ನೋಡಿ ಟೆಕ್ಸ್ಚರ್ ಅಂತೂ ತುಂಬಾ ಪರ್ಫೆಕ್ಟಾಗಿ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ ಕೇಸರಿಯ ಕಲರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಈಗ ಉಳಿದಿರುವಂಥ ತುಪ್ಪನ ಕೂಡ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ಲವಂಗ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಮಾಡ್ತಾ ಎಂತಹ ಒಳ್ಳೆ ಟೆಕ್ಸ್ಚರ್ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ. ತುಂಬಾ ಸಾಫ್ಟಾಗಿ ಯಮ್ಮಿಯಾಗಿ ಆಗಿದೆ ಅಂತ. ಇದ್ರ ಘಮ ಕೂಡ ತುಂಬಾ ಚೆನ್ನಾಗಿದೆ. ಈಗ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಗೋಡಂಬಿ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ಸೈಡೆಲ್ಲ ನೋಡಿ ತುಪ್ಪ ಬರ್ತಾ ಇದೆ. ಈ ಸ್ಟೇಜ್ವರೆಗೂ ನೀವು ಕುಕ್ ಮಾಡ್ಕೋಬೇಕು. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈಗ ಕೊನೆ ಬಾರಿ ಇನ್ನೊಂದ್ಸಲಿ ಸುತ್ತಲೂ ತಿರುಗಿಸ್ಕೊಳ್ತಾ ಒಲೆ ಆಫ್ ಮಾಡೋಣ. ಈಗ ತುಂಬಾ ಟೇಸ್ಟಿ ಹಾಗೂ ರುಚಿಕರವಾದಂತಹ ಪೈನಾಪಲ್ ಕೇಸರಿ ಬಾತ್ ರೆಡಿಯಾಗಿದೆ. ಇದನ್ನು ಗೋಡಂಬಿ ಹಾಗೂ ದ್ರಾಕ್ಷಿಯಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಾಡಿದಂತಹ ಕೇಸರಿ ಬಾತ್ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ವಯಸ್ಸಾದವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟು ಟೇಸ್ಟಿಯಾಗುತ್ತೆ. ಯಾವುದೇ ಹೋಟ್ಲಿಗೂ ಏನು ಕಡಿಮೆ ಇರೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ರುಚಿಕರವಾಗಿ ರೆಡಿ ಆಗುತ್ತೆ ಮನೆಯಲ್ಲೇ. ನಾನು ಹೇಳಿದ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ ಖಂಡಿತವಾಗ್ಲೂ ಇದೇ ರೀತಿಯಾಗಿ ಬರುತ್ತೆ. ನಿಮಗೇನಾದರೂ ಈ ಕೇಸರಿ ಬಾತ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ ಕೇಸರಿ ಬಾತ್ನ ನೋಡ್ತಾ ಇದ್ದರೆ ಸ್ವೀಟ್ ತಿಂದೇ ಇರೋರು ಸಹ ಟೇಸ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನೀವೊಂದ್ಸಲಿ ನನಗೆ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.